ಅಡುಗೆಯಲ್ಲಿಗೆ ಸ್ವಾಗತ. ಐಸ್ ಕ್ಯಾಂಡಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಬೇಸಿಗೆ ಕಾಲದಲ್ಲಿ ಮಕ್ಕಳೊಂದಿಗೆ ದೊಡ್ಡವರು ಐಸ್ ಕ್ಯಾಂಡಿ ಇಷ್ಟಪಡ್ತಾರೆ. ಇವತ್ತು ನಾವು ಬಾಲ್ಯದಲ್ಲಿ ಕಲಿದಂತಹ ಬೆಲ್ಲದ ಕ್ಯಾಂಡಿಯನ್ನು ಮಾಡುವ ರೀತಿಯನ್ನು ತಿಳಿಯುವ. ಮೊದಲು ನಾವು 2 ಗ್ಲಾಸ್ ನೀರನ್ನು ಕುದಿಸ್ಕೊಳ್ಬೇಕು. ಎರಡು ಗ್ಲಾಸ್ ನೀರಿಗೆ 1 ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರೋದು ಬೇಡ. ಎಲ್ಲ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕಾಳುಮೆಣಸಿನ ಪುಡಿ ಮತ್ತು ಶುಂಠಿ ಪುಡಿ ಮತ್ತು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಬೆಲ್ಲ ಕರಗಲಿ. ಸ್ವಲ್ಪ ಬೆಲ್ಲ ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಳ್ಬೇಕು. ಇದಕ್ಕೆ 2 ಸ್ಪೂನಷ್ಟು ಕಾಯಿ ತುರಿ, ಅರ್ಧ ಸ್ಪೂನ್ ಕಾಳುಮೆಣಸಿನ ಪುಡಿ, ಅರ್ಧ ಸ್ಪೂನ್ ಶುಂಠಿ ಪುಡಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸಾಕು ಉಪ್ಪು. ಇದನ್ನು ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ತಣಿದ ನಂತರ ಐಸ್ ಕ್ಯಾಂಡಿ ಮೌಲ್ಡಿಗೆ ಹಾಕಿದರೆ ಫ್ರೀಜರಲ್ಲಿ ಇಟ್ಟರೆ ಬೆಲ್ಲದ ಕ್ಯಾಂಡಿ ರೆಡಿ ಆಗ್ತದೆ. ಈಗ ಸ್ವಲ್ಪ ಹೊತ್ತು ತಣಿಲಿ. ಈಗ ತಣ್ಣಗಾಗಿದೆ. ಇದನ್ನೊಂದು ಸಲ ಸರಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಐಸ್ ಕ್ಯಾಂಡಿ ಮೌಲ್ಡಿಗೆ ಹಾಕುವ ಇದನ್ನು. ಎಷ್ಟು ಬೇಕಷ್ಟೇ ಹಾಕ್ಕೊಳ್ಬೇಕು. ಈ ರೀತಿ ಮೋಲ್ಡ್ ಇಲ್ಲದಿದ್ದರೆ ಲೋಟೆಗೆ ಹಾಕ್ಕೊಳ್ಬೋದು, ಸಣ್ಣ ಸಣ್ಣ ಲೋಟೆಗೆ. ಇದರಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಸಬ್ಬಕ್ಕಿ ಹಾಕಿಟ್ಟಿದ್ದೇನೆ, ಮಕ್ಕಳಿಗೆ ಖುಷಿ ಆಗ್ತದೆ. ಅದಕ್ಕೆ ಈಗ ಈ ತಣ್ಣಗಾದ ನೀರು, ಬೆಲ್ಲದ ನೀರು ಸೇರಿಸ್ಕೊಳ್ತಿದ್ದೇನೆ. ಶುಂಠಿ ಹಾಕಿದೆ, ಕಾಳುಮೆಣಸಿನ ಪುಡಿ ಹಾಕಿದೆ, ತುಂಬ ಪರಿಮಳ ಬರ್ತಾ ಉಂಟು. ಈಗ ಇದನ್ನು ಹೀಗೆ ಮುಚ್ಚಿ ಫ್ರೀಜರಲ್ಲಿಟ್ಟರೆ ಬೆಲ್ಲದ ಕ್ಯಾಂಡಿ ರೆಡಿ ಆಗ್ತದೆ. ಈ ಥರ ಕಡ್ಡಿಯನ್ನು ಹಾಕ್ಕೊಳ್ಬೋದು, ಬೇಡ ಅಂದರೆ ಈ ರೀತಿ ಕಡ್ಡಿಯನ್ನು ಹಾಕ್ಕೊಳ್ಬೋದು. 5-6 ಗಂಟೆ ಫ್ರೀಜರಲ್ಲಿ ಇಡಬೇಕು. ಈಗ ಇದನ್ನು ಫ್ರೀಜರಲ್ಲಿ ಇಡುವ. 5 ರಿಂದ 6 ಗಂಟೆ ಇಟ್ಟರೆ ರೆಡಿ ಆಗ್ತದೆ.
5-6 ಗಂಟೆ ಆಗಿದೆ. ಈಗ ಬೆಲ್ಲದ ಕ್ಯಾಂಡಿ ಹೇಗಾಗಿದೆ ಹೇಳಿ ನೋಡುವ. ಸ್ವಲ್ಪ ಹೊತ್ತು ಹೀಗೆ ನೀರಲ್ಲಿ ಇಟ್ಕೊಳ್ಬೇಕು, ಆಗ ನಾವು ಈಸಿಯಾಗಿ ತೆಗಿಬೋದು. ನೋಡಿ, ಒಳ್ಳೆ ಬಂದಿದೆ ಐಸ್ ಕ್ಯಾಂಡಿ, ಬೆಲ್ಲದ ಕ್ಯಾಂಡಿ. ಈ ರೀತಿ ಮಾಡಿದರೆ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ. ಸ್ವಲ್ಪ ಪಾಯಸ ಕ್ಯಾಂಡಿ ಮಾಡಿದ್ದೇನೆ. ಈ ರೀತಿ ನಾವು ಸಣ್ಣದಿರುವಾಗ ಇದನ್ನು ತಿಂತಿದ್ದೆವು, ತುಂಬ ರುಚಿಯಾಗಿರ್ತದೆ. ಸಬ್ಬಕ್ಕಿ ಹಾಕಿ ಮಾಡಿದ್ದು ಪಾಯಸ ಕ್ಯಾಂಡಿ. ಹಾಗೆ ಈ ಥರ ಮೋಲ್ಡ್ ಇಲ್ಲಾಂದರೆ ಲೋಟದಲ್ಲಿ ಸಹ ನಾವು ಹೀಗೆ ಮಾಡ್ಕೊಳ್ಬೋದು.